ಎಲ್ರಿಗೂ ನಾವಿವತ್ತು ಮಂಡಕ್ಕಿನ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಮೊದಲಿಗೆ ಬಾಡ್ಲಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿದೆ. ಈ ಮಂಡಕ್ಕಿನ ತೊಗೊಂಡಿದ್ದೀವಿ. ಇದು ಚೆನ್ನಾಗಿರುತ್ತೆ ಮಂಡಕ್ಕಿ ಖಾರ ಹಚ್ಚೋದು. ನೋಡಿ ಇಲ್ಲಿ ನಾನು ಒಂದು ಬೌಲ್ ಶೇಂಗಾನ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿದೆ ನಂತರ ಶೇಂಗಾನ ಹಾಕ್ತಾ ಇದ್ದೀನಿ. ನೋಡಿ ಇದು ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಗೆ ಚೆನ್ನಾಗಿ ಫ್ರೈ ಆದರೆ ಗರಿಯಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ ಹಾಕಿದ್ದೀನಿ ನಾನು. ನಾವಿಲ್ಲಿ 28 ಸೇರು ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಬೌಲ್ ಶೇಂಗಾ ಸಾಕಾಗುತ್ತೆ. ಇಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸಾಸಿವೆ ಎಲ್ಲ ಸಿಡಿಬೇಕು. ಇದರಲ್ಲಿ ಸಾಸಿವೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲನೂ. ಅದು ಕೂಡ ಚೆನ್ನಾಗಿ ಸಿಡಿದು ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಫ್ರೈ ಆಗಬೇಕು. ನೋಡಿ ಗರಿಯಾಗಿ ನಂತರ ಇಲ್ಲಿ ಬೆಳ್ಳುಳ್ಳಿನ ಹಾಕಿ ಒಂದು ಬೌಲ್ ಜಜ್ಜಿ ಇಟ್ಟಿರೋಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಅದು ಕೂಡ ಗರಿಯಾಗಿ ಬರಬೇಕು. ನಂತರ ಇಲ್ಲಿ ಹುರಿಗಡ್ಲೆನ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೀವು ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನಂತರ ನಾವಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಕರಿಬೇವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್. ಜಾಸ್ತಿನೇ ಕರಿಬೇವನ್ನು ಹಾಕೊಳ್ಳಿ. ಕರಿಬೇವು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದರಲ್ಲಿ ಕ್ರಿಸ್ಪಿಯಾಗಿ ಬರಬೇಕು. ಕರಿಬೇವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಯಾಕಂದರೆ ಕರಿಬೇವು ಸಿಡಿತಾ ಇರುತ್ತೆ. ಹಾಗಾಗಿ ನೋಡಿ ಮಧ್ಯದಲ್ಲಿ ನನ್ನ ಮಗಳು ಮಂಡಕ್ಕಿ ತಿಂತಾ ಇದ್ದಾಳೆ. ನಂತರ ಖಾರ ಪುಡಿ ಮತ್ತು ಅರಿಶಿನ ಪುಡಿ ನಿಮ್ಮ ಖಾರ ನಿಮಗೆ ತಕ್ಕಷ್ಟು ನೀವು ಹಾಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೀದಬಾರ್ದು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಖಾರ ಪುಡಿ ಅರಿಶಿನ ಪುಡಿನ ಹುರಿಬೇಕಾಗುತ್ತೆ. ನಂತರ ಇಲ್ಲಿ ಸಕ್ಕರೆನ ಹಾಕ್ತಾ ಇದ್ದೀವಿ. ಒಂದೇ ಮುಷ್ಟಿಯಷ್ಟು ಸಕ್ಕರೆ ಹಾಕ್ತಾ ಇದ್ದೀವಿ. ಇದು ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಜಾಸ್ತಿ ಉಪ್ಪು ಆಗಲ್ಲ, ಜಾಸ್ತಿ ಸೀನು ಆಗಲ್ಲ. ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ ಮಧ್ಯದಲ್ಲಿ ನನ್ನ ಮಗಳು ಕಿತಾಪತಿ ಮಾಡ್ತಾ ಇದ್ದಾಳೆ. ಇಲ್ಲಿ ನಂತರ ಸ್ಟವ್ನ ಆಫ್ ಮಾಡಿ ಈಗ ನಾವು ಕೂಲ್ ಆಗಲಿಕ್ಕೆ ಬಿಡಬೇಕು. ಅದು ಪೂರ್ತಿ ಕೂಲ್ ಆಗಲಿ. ನಂತರ ಈ ಮಂಡಕ್ಕಿನ ಜಾಳಿಸ್ಕೊತಾ ಇದ್ದೀವಿ, ಯಾಕಂದರೆ ಅದರಲ್ಲಿ ಧೂಳೆಲ್ಲ ಇರುತ್ತಲ್ಲ. ಹಾಗಾಗಿ ನೋಡಿ ನೀಟಾಗಿ ಈ ಥರ ಜಾಳಿಸಿ ಸೈಡಿಗೆ ಇಡ್ತಾ ಇದ್ದಾರೆ. ಈ ರೀತಿ ಜಾಡಿಸಿ ಒಂದು ಬಾಕ್ಸ್ಗೆ ಹಾಕೊತಾ ಇದ್ದೀವಿ. ಎಲ್ಲ ಅಷ್ಟು ಮಂಡಕ್ಕಿನೂ ಇದೇ ರೀತಿಯೇ ಜಾಡಿಸಿ ಹಾಕೋಬೇಕು. ಆವಾಗ ಅದರಲ್ಲಿರೋ ಮಣ್ಣು ಧೂಳು ಈ ರೀತಿ ಹೊಟ್ಟು ಇರುತ್ತೆ ಜಾಸ್ತಿ, ಅದೆಲ್ಲನೂ ಬೀಳುತ್ತೆ. ಇಲ್ಲಿ ನೋಡಿ ತೋರಿಸ್ತಾರೆ, ಈ ರೀತಿ ಹೊಟ್ಟು ಇರುತ್ತೆ ಅದರಲ್ಲಿ, ಅದೆಲ್ಲ ಹೋಗಬೇಕು. ಮಧ್ಯದಲ್ಲಿ ನೋಡಿ ಕಿತಾಪತಿ ಮಾಡ್ತಾ ಇದ್ದಾಳೆ ಅವಳು. ನಂತರ ಈ ರೀತಿ ಅಷ್ಟು ಜಾಡಿಸ್ಕೊಂಡ್ಮೇಲೆ ನಾವಿಲ್ಲಿ ಮಸಾಲಾನ ಮಿಕ್ಸ್ ಮಾಡೋಣ. ಆರಿದೆ, ತಣ್ಣಗಾಗಿದೆ. ಈಗ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಮಂಡಕ್ಕಿಗೆ ಕಲಿಸೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನ ಫಸ್ಟ್ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಎಲ್ಲ ಕಡೆ ಹರಡುತ್ತೆ. ನಾವು ಜಾಸ್ತಿ ಬೇಕಂದರೆ ಜಾಸ್ತಿ ಗೊಜ್ಜು ಹಾಕಿ ಕಲಿಸ್ಕೋಬೋದು. ಈ ಥರ ಮಾಡಿದರೆ ಭಾಳ ದಿನ ಇಡ್ಬೋದು. ಯಾವುದೇ ಥರ ಹಾಳಾಗೋದಿಲ್ಲ. ಮಂಡಕ್ಕಿ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಕೈಯಲ್ಲಿ ಕಲಿಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಕಲಿಸ್ಬೇಕು. ಟೇಸ್ಟ್ ನೋಡ್ತಾ ಇದ್ದೀನಿ ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಅಷ್ಟು ಟೇಸ್ಟ್ ಇತ್ತು. ಹಾಗಾಗಿ ಮಧ್ಯೆ ತಗೊಂಡು ತಿಂತಾ ಇದ್ವಿ. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದ್ದು ಆ್ಯಡ್ ಮಾಡಿದ್ವಿ. ಈಗ ಕರೆಕ್ಟಾಗಿದೆ. ನನ್ನ ಮಗಳು ಕೂಡ ಹಾಕಿಸ್ಕೊತಾ ಇದ್ದಾಳೆ ನೋಡಿ. ಇಲ್ಲಿ ಅವಳಿಗೂ ಇಷ್ಟ ಆಗಿದೆ. ನಂತರ ಈ ರೀತಿ ಪೂರ್ತಿ ಮಂಡಕ್ಕಿನೂ ಕಲಿಸಿ ನಾವು ಒಂದು ಕವರ್ ಮೇಲೆ ಹಾಕ್ತಾ ಇದ್ದೀವಿ. ಇದೇ ರೀತಿ ಇನ್ನು ಉಳಿದ ಮಂಡಕ್ಕಿನೂ ಹಾಕ್ತಾ ಇದ್ದಾರೆ ಅಮ್ಮ. ಈ ರೀತಿ ವಸ್ತು ಹಾಕಿ ಮಿಕ್ಸ್ ಮಾಡಿ. ನೋಡಿ ಎಲ್ಲ ಮಂಡಕ್ಕಿನೂ ಇದೇ ರೀತಿ ಮಾಡಿದ್ವಿ. ಇದೇ ಥರ ಮಿಕ್ಸ್ ಮಾಡಿ ಈಗ ಒಂದ್ಸರಿ ಕೈಯಲ್ಲಿ ಮಿಕ್ಸ್ ಕೊಡಬೇಕು. ಇದೇ ಥರನೇ ಮಿಕ್ಸ್ ಮಾಡಬೇಕು. ನೋಡಿ ರೆಡಿ ಆಯಿತು ನಮ್ಮ ಮಂಡಕ್ಕಿ. ನೋಡಿ ನನ್ನ ಮಗಳು ಕೂಡ ಈಗ ತಿನ್ನೋಕ್ಕೆ ರೆಡಿ ಆಗಿದ್ದಾರೆ. ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ತಿಂತಾ ಇದ್ದಾರೆ. ಒಂದು ಬೈಟ್ ಸೂಪರ್ ಇದೆ ಅಂತೆ. ನೋಡಿದ್ರಲ್ವಾ, ಇದೇ ರೀತಿ ಇಷ್ಟೇ ಸಿಂಪಲ್ ರೆಸಿಪಿ. ಯಾವುದೇ ಥರ ಏನೂ ಕಷ್ಟ ಇಲ್ಲ. ಈ ಮಂಡಕ್ಕಿ ಮಾಡಿದರೆ ಎಷ್ಟೇ ದಿನ ಆದರೂ ಹಾಳಂತೂ ಆಗೋದಿಲ್ಲ. ಅಷ್ಟು ಟೇಸ್ಟ್ ಆಗಿರುತ್ತೆ. ಓಕೆ, ಬಾಯ್, ಲವ್ ಯು ಆಲ್.